Hello. Yes, ಥರ್ಡ್ ಕ್ವೆಶನ್ ಅಂದರೆ ಲಾಸ್ಟ್ ಕ್ವೆಶನ್ ಇದು. ಇದರಲ್ಲಿ ಫಾರ್ಮಾಸ್ಯೂಟಿಕಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ 2 ಥರ್ಡ್ ಸೆಮಿಸ್ಟರ್ ಬಿ ಫಾರ್ಮಸಿ. ಹೈಡ್ರೋಲೈಸಿಸ್, ಹೈಡ್ರೋಜಿನೇಷನ್ ಆ್ಯಂಡ್ ರ್ಯಾನ್ಸಿಡಿಟಿ. ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು. ಭಾಳ ಸಲ ಎಕ್ಸಾಮ್ದಲ್ಲಿ ಕೇಳಿದ್ದಾರೆ. ಅದೇ ಫ್ಯಾಟಿ ಆ್ಯಸಿಡ್ ಬಗ್ಗೆ. ಫ್ಯಾಟಿ ಆ್ಯಸಿಡ್ ಕೇಳ್ತಾರೆ. ವಾಟ್ ಈಸ್ ಫ್ಯಾಟಿ ಆ್ಯಸಿಡ್. ರೈಟ್ ಅಬೌಟ್ ಹೈಡ್ರೋಲೈಸಿಸ್, ಹೈಡ್ರೋಜಿನೇಷನ್, ರ್ಯಾನ್ಸಿಡಿಟಿ, ಡ್ರೈಯಿಂಗ್ ಆಫ್ ಆಯಿಲ್ಸು ಅಥವಾ ಆ್ಯಸಿಡ್ ವ್ಯಾಲ್ಯೂ ಕೇಳ್ತಾರೆ. ಈಗ ಇಲ್ಲಿ ಆ್ಯಸಿಡ್ ವ್ಯಾಲ್ಯೂ ನಾನು ಶಾರ್ಟಾಗಿ ಕೊಟ್ಟಿದ್ದೇನೆ, ಅಷ್ಟು ಬರೀದ್ರೆ ಸಾಕು, ನೋ ಪ್ರಾಬ್ಲಮ್. ಓಕೆ, ಅಯೋಡಿನ್ ವ್ಯಾಲ್ಯೂ ಸಪ್ರೇಟ್ ವಿಡಿಯೋದಲ್ಲಿ ಒಂದು ಅಯೋಡಿನ್ ವ್ಯಾಲ್ಯೂನೂ ಮಾಡ್ತೇನೆ. ಅಯೋಡಿನ್ ವ್ಯಾಲ್ಯೂ, ಸೆಪೋನಿಫಿಕೇಷನ್ ವ್ಯಾಲ್ಯೂ, ಓಕೆ, ಅದು ಒಂದು ಸಪ್ರೇಟ್ ವಿಡಿಯೋ ತಂದು ಮಾಡೋಣಂತೆ. ನೆಕ್ಸ್ಟ್ ಇಲ್ಲಿ ನೋಡಿರಿ, ಫ್ಯಾಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಎನಿಮಲ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಲಿಪಿಡ್ ಫಾರ್ಮ್. ಹೌದಾ? ಇಲ್ಲಿ ಭಾಳ ಸಿಂಪಲ್ಲು. ಈ ಫ್ಯಾಟ್ ಏನಿದೆಯಲ್ಲ, ಫ್ಯಾಟ್ ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೇವೆ ಅಂದರೆ ಎಲ್ಲಿಂದ ಫ್ಯಾಟ್ ತೆಗಿತೇವೆ ನಾವು? ಒಂದು ಎನಿಮಲಿಂದ ಮತ್ತು ವೆಜಿಟೇಬಲ್ಸಿಂದ. ಹೌದಾ? ಯಾವ ಫಾರ್ಮಲ್ಲಿ ಬರ್ತದೆ ಫ್ಯಾಟು? ಇನ್ ದ ಲಿಪಿಡ್ ಫಾರ್ಮ್. ಓಕೆ, ಇನ್ ದ ಲಿಕ್ವಿಡ್ ಫಾರ್ಮ್. ಲಿಕ್ವಿಡ್ ಅಂದರೆ ವಾಟರ್ ಫಾರ್ಮ್ದಲ್ಲಿ ಆ ಥರ. ಅದೇ ಇಟ್ ಈಸ್ ರೆಫರ್ಡ್ ಆ್ಯಸ್ ದ ಆಯಿಲ್ಸ್. ಆ ಲಿಕ್ವಿಡ್ ಫಾರ್ಮಿಗೆ ಏನಂತೀವಿ? ಆಯಿಲ್ಸ್ ಅಂತ ಕರಿತೀವಿ. ಆ್ಯಂಡ್ ದೀಸ್ ಫ್ಯಾಟ್ಸ್ ಆರ್ ಕಾರ್ಬಾಕ್ಸಿಲಿಕ್ ಈಸ್ಟರ್ ಡಿರೈವೇಟಿವ್ಸ್. ಈಗ ನೀವು ನೋಡಾಗುತ್ತೀರಾ, ದಿಸ್ ಈಸ್ ದ ಫ್ಯಾಟ್, ಟ್ರೈಗ್ಲಿಸರೈಲ್ಡಿಹೈಡ್. ವಾಟ್ ವಿ ಕಾಲ್ ಚರ್ಬಿ ಅಂತೇವಲ್ಲ, ಚರ್ಬಿ ಈಸ್ ನಥಿಂಗ್ ಬಟ್ ದಿಸ್ ಟ್ರೈಗ್ಲಿಸರೈಲ್ಡಿಹೈಡ್. ಈ ಟ್ರೈಗ್ಲಿಸರೈಲ್ಡಿಹೈಡ್ ಅನಿಮಲ್ಸ್ದಲ್ಲೂ ಇರ್ತೈತಿ, ಪ್ಲಾಂಟ್ಸ್ದಲ್ಲೂ ಇರ್ತೈತಿ. ಓಕೆ, ದ್ಯಾಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಬೈ ದಿಸ್ ಪ್ರೊಸೆಸ್. ಹೆಂಗಪ್ಪ? ಫಾರ್ ಎಕ್ಸಾಂಪಲ್ ಗ್ಲಿಸಿರಾಲ್. when glycerol is made to react with the fatty acid, ನೋಡಿದ್ದು this one is a glycerol it is made to react with the fatty acid, formation of the triglyceraldehyde or the fats. ಈಗ ಫ್ಯಾಟ್ಸ್ ಇನ್ ಫಂಕ್ಷನ್ಸ್ ಏನು? ಫ್ಯಾಟ್ ಇಟ್ ಆ್ಯಕ್ಟ್ಸ್ ಆಸ್ ಅ ಸ್ಕಿನ್ ಆ್ಯಂಡ್ ಅ ಕೋಟ್ ಕಂಡೀಷನ್. ಈಗ ನಮ್ಮ ಸ್ಕಿನ್ನು ಸ್ಮೂತ್ ಇರ್ಲಿಕ್ಕೆ ಕಾರಣ, ಬೆಳ್ಳಗಿರ್ಲಿಕ್ಕೆ ಕಾರಣ ಯಾಕಪ್ಪ? ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಫ್ಯಾಟ್. ಬೆಸ್ಟ್ ಎಕ್ಸಾಂಪಲ್ ನೋಡಿರಿ, ಯಾರು ದಪ್ಪಿಗಿರ್ತಾರಲ್ಲ ಅವ್ರದ್ದು ಸ್ಕಿನ್ನು ನೋಡಿರಿ ನೀವು, ಸಾಫ್ಟ್ ಇರ್ತೈತಿ. ಅವ್ರದ್ದು ಸ್ಕಿನ್ನು ಒಂಥರ ಲಕ್ಷಣ ಇರ್ತೈತಿ, ಶೈನಿಂಗ್ ಸ್ಕಿನ್ ಇರ್ತೈತಿ, ಬಿಕಾಸ್ ಆಫ್ ದಿಸ್ ಪ್ರೆಸೆನ್ಸ್ ಆಫ್ ಟ್ರೈಗ್ಲಿಸರೈಡ್ ಆರ್ ದ ಫ್ಯಾಟ್. ಆ್ಯಂಡ್ ದಿಸ್ ಫ್ಯಾಟ್ ದಿ ಆರ್ ದ ಸೋರ್ಸಸ್ ಫಾರ್ ದ ಲಿನೋಯಿಕ್ ಆ್ಯಸಿಡ್ ಆ್ಯಂಡ್ ಲಿನೋಲಿನಿಕ್ ಆ್ಯಸಿಡ್. ದಿಸ್ ಲಿನೋಲಿನಿಕ್ ಆ್ಯಸಿಡ್ ಆ್ಯಂಡ್ ಲಿನೋಲಿನಿಕ್ ಆ್ಯಸಿಡ್ ಇದು ಭಾಳ ಇಂಪಾರ್ಟೆಂಟ್ ಇವೆಲ್ಲ, ಬಿಕಾಸ್ ದೇ ವಾಂಟ್ ಟು ಪ್ರೊಡ್ಯೂಸ್ ದ ಎನರ್ಜಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಭಾಳ ಇಂಪಾರ್ಟೆಂಟ್ ಇದು. ದೆನ್ ದೇ ಹೆಲ್ಪ್ ಫಾರ್ ದ ಪ್ರೊಟೆಕ್ಷನ್ ಆಫ್ ಆರ್ಗನ್ಸ್, ದೆನ್ ದೇ ಹೆಲ್ಪ್ ಇನ್ ಬ್ರೈನ್ ಆ್ಯಂಡ್ ರೆಟಿನಲ್ ಡೆವಲಪ್ಮೆಂಟ್ ಆ್ಯಂಡ್ ಫಾರ್ ದ ಕಾನ್ಸಂಟ್ರೇಟೆಡ್ ಆಫ್ ದ ಎನರ್ಜಿ ಸೋರ್ಸು. ಇವೆಲ್ಲದರಲ್ಲೂ ದಿಸ್ ಫ್ಯಾಟ್ ಪ್ಲೇಸ್ ಅ ವೈಟಲ್ ರೋಲ್. ದೆನ್ ರಿಯಾಕ್ಷನ್ಸ್ ಆಫ್ ದ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್, ಮೇನ್ಲಿ 4 reactions. One is hydrolysis, hydrogenation, rancidity and drying of oils. These are the 4 important reactions which are carried in the fats and oils. First one is hydrolysis. ಈಗ ನಾವು ಸೆಪೋನಿಫಿಕೇಷನ್, ಈಗ ನಿಮ್ಮ ಮನೆಯಲ್ಲಿ ನೋಡಿರ್ತೀರ ಸೋಪ್ಸು, ಸಂತೂರ್ ಸೋಪ್, ಲಕ್ಸ್ ಸೋಪ್. These Lux, Santoor soap, they all prepared by the principle of this hydrolysis only. ಅಂದರೆ ಸೆಪೋನಿಫಿಕೇಷನ್ ಪ್ರಿನ್ಸಿಪಲ್ ಯೂಸ್ ಆಕೈತಿ ಇಲ್ಲಿ. ಡೈರೆಕ್ಟಾಗಿ ನೀವೇನು ಮಾಡಬೇಕಂದ್ರೆ, ವೆನ್ ಅ ಗ್ಲಿಸರೈಲ್ಡಿಹೈಡ್, ಇಟ್ ಈಸ್ ಅ ಫ್ಯಾಟ್ ಮೇಡ್ ಟು ರಿಯಾಕ್ಟ್ ವಿತ್ ದ ಅಕ್ವಸ್ ಸೋಡಿಯಂ ಹೈಡ್ರಾಕ್ಸೈಡ್, ದೆನ್ ದೇರ್ ಇಸ್ ಅ ಫಾರ್ಮೇಷನ್ ಆಫ್ ದ ಗ್ಲಿಸಿರಾಲ್ ಆ್ಯಂಡ್ ದ ಸೋಪ್. ಖತಮ್. ಸೋಪ್ ಗೊತ್ತಾಗಲ್ಲ, ಇದೆ ಇನ್ನು ಸ್ಟ್ರಕ್ಚರ್ ನೋಡಿರಿ, RCOONA. ಎನ್ ಇಸ್ ದ ಸೋಡಿಯಂ, ಇಲ್ಲಿಂದ ಇದಿಲ್ಲ ಈ ಸೋಡಿಯಂ. ಗೆಟಿಂಗ್? ಎಸ್. ದೆನ್ ಸೆಪೋನಿಫಿಕೇಷನ್ ಇದೆ, ಆಯಿಲ್ ನೋಡಿರಿ, ಆಯಿಲ್ ಮೇಡ್ ಟು ರಿಯಾಕ್ಟ್ ವಿತ್ ದ ಬೇಸ್ ಸೋಡಿಯಂ ಹೈಡ್ರಾಕ್ಸೈಡ್, ಫಾರ್ಮೇಷನ್ ಆಫ್ ದ ಸಾಲ್ಟ್, ದಟ್ ಈಸ್ ಸೋಪ್. ದೆನ್ ನೆಕ್ಸ್ಟ್ ಒನ್ ಇಸ್ ಹೈಡ್ರೋಲೈಸಿಸ್, ಸೋಪ್ ಸೊಲ್ಯೂಷನ್, ಮೈಸಿಲ್ ಫಾರ್ಮೇಷನ್. ಹೈಡ್ರೋಲೈಸಿಸ್ ಅಂದರೆ ಮಾಲಿಕ್ಯೂಲ್ಸ್ ಕಂಟೇನ್ ನಾನ್ ಪೋಲಾರ್ R group in polar water solvent form the spherical clusters called the micelles. ಸೋಪ್ಸು ನಾವು ಯಾಕೆ ಸೋಪ್ ಹಚ್ಚಿ ಬಟ್ಟೆ ತೊಳಿಬೇಕು? ಬಿಕಾಸ್ ದೀಸ್ ಸೋಪ್ಸ್ ದೇ ಫಾರ್ಮ್ ದ ಮೈಸೆಲ್ಸ್. ಈ ಥರ ಗುಳ್ಳಿ ಏನು ಕಾಣಿಸ್ಕೊತಾವಲ್ಲ, ಮೈಸೆಲ್ಸ್ ಅಂತಾವೆ ಇದಕ್ಕೆ. ಈ ಮೈಸೆಲ್ಸು ಆರ್ ಫಾರ್ಮ್ಡ್ ಡ್ಯೂ ಟು ದ ಸೋಪ್ಸ್. ಹೌದಾ? ಈ ಮೈಸೆಲ್ಸ್ ಏನು ಮಾಡ್ತಾವೆ? ಬಟ್ಟೆ ಮೇಲೆ ರಬ್ ಮಾಡ್ತಾವೆ. ಬಟ್ಟೆಗೆ ನೀವು ಹೆಂಗೆ ತಿಕ್ತಿರಲ್ಲ ಹಂಗೆ ಈ ಮೈಸೆಲ್ಸ್ ಏನು ಮಾಡ್ತಾವೆ? ಬಟ್ಟೆ ಮೇಲೆ ರಬ್ ಮಾಡಿ ತಿಕ್ಕಿ ಹೊಲಸು ಗಲೀಜು ಎಲ್ಲ ತೆಗಿತದದು. ಯಾವುದು? ಸೋಪ್. ಫಾರ್ ದ್ಯಾಟ್ ರೀಸನ್ ವಿ ಆರ್ ಯೂಸಿಂಗ್ ದಿಸ್ ಮೈಸೆಲ್ಸ್. ಅಂದರೆ ದ ಹೈಡ್ರೋಲೈಸಿಸ್. ಹೈಡ್ರೋಜನೇಷನ್ ಅಂದರೆ conversion of the unsaturated to saturated fatty acids using the hydrogen gas on the surface of the metal catalyst such as platinum, palladium or the nickel. ಸಿಂಪಲ್ ರಿಲೇ. ಇಲ್ಲಿ ಏನಂದರೆ ಹೈಡ್ರೋಜಿನೇಷನ್ ಪ್ರೊಸೆಸ್ಸಲ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಇದ್ದಿದ್ದು ಅಂದರೆ ಡಬಲ್ ಬಾಂಡ್ ಇದ್ದಿದ್ದು ಸಿಂಗಲ್ ಬಾಂಡಿಗೆ ಕನ್ವರ್ಟ್ ಆಗೋದು ಇನ್ ದ ಪ್ರೆಸೆನ್ಸ್ ಆಫ್ ಪ್ಲಾಟಿನಮ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. ಇಲ್ಲಿ ನೋಡಾಕತ್ತೀವಿ ನಾವು ಡಾಲ್ಡಾ. ಈಗ ಡಾಲ್ಡಾ ನೀವು ಹೀಟ್ ಮಾಡಿರಿ, ಡಾಲ್ಡಾ ಹೀಟ್ ಮಾಡಿದರೆ ಇಟ್ ಕನ್ವರ್ಟ್ಸ್ ಟು ದ ಲಿಪಿಡ್ ಫಾರ್ಮ್, ಅಂದರೆ ಲಿಕ್ವಿಡ್ ಫಾರ್ಮಲ್ಲಿ ಕನ್ವರ್ಟ್ ಆಕೈತಿ. ಡಾಲ್ಡಾ ಇಟ್ ಈಸ್ ಆನ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್. ನೀವು ಅದಕ್ಕೆ ಏನಾದರೂ ಹೀಟ್ ಮಾಡಿದರೆ ಫಾರ್ ದ ಸರ್ಟನ್ ಪೀರಿಯಡ್ ಆಫ್ ಟೈಮ್ ದ್ಯಾಟ್ ಡಾಲ್ಡಾ ಟರ್ನ್ಸ್ ಟು ದ ಆಯಿಲ್, ಪೂರ್ತಿ ಲಿಕ್ವಿಡಾಗಿ ಕನ್ವರ್ಟ್ ಆಕೈತಿ. Why? Because unsaturated fatty acids converted to the
ಸ್ಯಾಚುರೇಟೆಡ್ ಫಾರ್ಮ್. ರ್ಯಾನ್ಸಿಡಿಟಿ ಅಂದರೆ ಏನು? ರ್ಯಾನ್ಸಿಡಿಟಿ ಅಂದರೆ ಈಗ ಒಂದು ಇಮೇಜ್ ತೋರ್ಸೋಗುತ್ತೆ ನಾನು ನೋಡಿರಿ, ಈ ಇಮೇಜು ಇದಕ್ಕೆ ರ್ಯಾನ್ಸಿಡಿಟಿ ಅಂತಾರೆ. ಅಂದರೆ ಕೊಳತು ಹೋಗೋದು. ನೀವು ನೋಡಿರಿ 10 ದಿನ ಫುಡ್ ಇಟ್ಟಿದ್ರೆ ಏನಾಕತಿ, ಫ್ರಿಜ್ಜಲ್ಲ ಹೊರಗಡೆ 10 ದಿನ ಫುಡ್ ಇಟ್ಟಿದ್ರೆ ಆ ಫುಡ್ಡಿಂದ ಒಂದು ಸ್ಮೆಲ್ ಬರ್ತೈತಿ, ರ್ಯಾನ್ಸಿಡ್ ಸ್ಮೆಲ್, ಒಂಥರ ಗಲೀಜು ವಾಸನೆ ಬರ್ತೈತಿ. ವೈ? ಬಿಕಾಸ್ ಆಫ್ ದಿಸ್ ಒನ್ ರ್ಯಾನ್ಸಿಡಿಟಿ ಆಫ್ ಆಯಿಲ್ಸ್. Rancidity is the complete or the incomplete oxidation or the hydrolysis of fats and oils when exposed to air, light, moisture or by the bacterial action resulting in the unpleasant taste and odor. ಹೌದಾ? ಆಯಿಲ್ಸು ಮತ್ತು ಫ್ಯಾಟ್ಸು ಇಲ್ಲೇನಕ್ಕವು ಇನ್ಕಂಪ್ಲೀಟ್ ಆಕ್ಸಿಡೇಷನ್ ಆಗ್ತವೆ ಅಥವಾ ಹೈಡ್ರೋಲೈಸಿಸ್ ಆಗ್ತೈತಿ. ಓಕೆ, ದ್ಯಾಟ್ ಫಾರ್ಮ್ಸ್ ಟು ಅನ್ಪ್ಲೆಸೆಂಟ್ ಸ್ಮೆಲ್. ಮೇನ್ ರೀಸನ್ ಆಕ್ಸಿಡೇಟಿವ್ ರ್ಯಾನ್ಸಿಫಿಕೇಷನ್, ಹೈಡ್ರೋಲೈಟಿಕ್ ರ್ಯಾನ್ಸಿಫಿಕೇಷನ್. Then next is a drying oils. When highly unsaturated oils are exposed to air, they undergo oxidation and polymerization to form a thin waterproof film that is called a drying of oils. ಆಯಿಲಿಗೆ ಡ್ರೈ ಮಾಡಬೇಕು. ಯಾಕಂದರೆ ನೋಡಿರಿ, ಫಾರ್ ಅನ್ ಎಕ್ಸಾಂಪಲು ಪೇಂಟಿಂದು ಫಿಲ್ಮ್ ಕೋಟ್ ಆಗಬೇಕು. ಎದ್ರ ಮೇಲೆ? ವುಡ್ ಮೇಲೆ, ಒಂದು ಕಡ್ಗಿ ಮೇಲೆ ಪೇಂಟಿಂದು ಒಂದು ಥಿನ್ ಲೇಯರ್ ಫಾರ್ಮ್ ಆಗಬೇಕಂದ್ರೆ ಏನು ಮಾಡ್ತೀವಿ ನಾವು? ಈ ಡ್ರೈಯಿಂಗ್ ಆಫ್ ಆಯಿಲ್ಸ್ ಪ್ರೊಸೆಸ್ ಯೂಸ್ ಮಾಡ್ತೀವಿ. ನೀವು ವಿಡಿಯೋದಲ್ಲಿ ಒಂದು ಇಮೇಜ್ದಲ್ಲಿ ನೋಡೋಕತ್ತಿರ್ಬೋದು. ಓಕೆ, ಎಸ್, ಇದೇ ಡ್ರೈಯಿಂಗ್ ಆಫ್ ಆಯಿಲ್ಸಿಗೆ ಡ್ರೈ ಮಾಡೋದು. ಏನಿಲ್ಲ, ಡ್ರೈ ಅಂದರೆ ಏರಿಗೆ ಇಟ್ಟರೆ ತಾನೇ ಡ್ರೈ ಆಗ್ತವೆ. ಅಥವಾ ವಿ ಆರ್ ಯೂಸಿಂಗ್ ಸಮ್ ಆಫ್ ದ ಹೀಟಿಂಗ್ ಇನ್ಸ್ಟ್ರೂಮೆಂಟ್ಸ್. ಹೌದಾ? ಬಿಕಾಸ್ ಫಾರ್ ಡ್ರೈಯಿಂಗ್ ಆಫ್ ದಿಸ್ ಆಯಿಲ್ಸ್. ಕೆಮಿಸ್ಟ್ರಿ ಆಫ್ ಡ್ರೈಯಿಂಗ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಆಟೋ ಆಕ್ಸಿಡೇಷನ್ ಅಂದರೆ ತಾನೂ ಆಕ್ಸಿಡೈಸ್ ಆಗಿ ದೇ ಫಾರ್ಮ್ ದ ಪಾಲಿಮರೈಸೇಷನ್ ಆ್ಯಂಡ್ ದೇ ಫಾರ್ಮ್ ದ ಹಾರ್ಡ್ ಟ್ರಾನ್ಸ್ಪರೆಂಟ್ ಕೋಟಿಂಗ್ ವಿಚ್ ಈಸ್ ಯೂಸ್ಡ್ ಇನ್ ದ ಮೇಕಿಂಗ್ ಪೇಂಟ್ ಆ್ಯಂಡ್ ಕ್ಲಾತ್. ಹೌದಾ? ಪೇಂಟ್ ಯೂಸ್ ಮಾಡ್ಲಿಕ್ಕೆ ಎಮಲ್ಷನ್ ಯೂಸ್ ಮಾಡ್ತಾರಲ್ಲ ಮನೆಗೆ, ನೋಡಿರಿ ನೀವು, ಅದು ಎಮಲ್ಷನ್ ತೆಗೆದು ನೋಡಿರಿ, ಮೇಲೆ ಒಂಥರ ಡ್ರೈ ಥಿನ್ ಲೇಯರ್ ಕೋಟ್ ಆಗಿರ್ತೈತಿ. ಹೌದಾ? ಆ ಥಿನ್ ಲೇಯರ್ ಕೋಟ್ ನೀವು ತೆಗೆದಾದ್ಮೇಲೆ ಅದು ಹೆಂಗೆ ಕಾಣಿಸ್ತೈತಿ ನಿಮಗೆ? ಅವಾಗ ನೀವು ಒಳಗಡೆ ಲಿಕ್ವಿಡ್ ಇರ್ತೈತಿ, ಹೊರಗಡೆ ಥಿನ್ ಲೇಯರ್ ಕೋಟ್ ಇರ್ತೈತೆ ಅದು. ಎಸ್, ಮೆಥಡ್ಸ್ ಫಾರ್ ಅನಾಲಿಸಿಸ್: ಆ್ಯಸಿಡ್ ವ್ಯಾಲ್ಯೂ, ಸೆಪೋನಿಫಿಕೇಷನ್, ಅಯೋಡಿನ್ ವ್ಯಾಲ್ಯೂ, ದೆನ್ RM ವ್ಯಾಲ್ಯೂ, ದಟ್ ಈಸ್ ರಯರ್ಟ್ ಮೈಸೆಲ್ ವ್ಯಾಲ್ಯೂ, ಈಸ್ಟರ್ ವ್ಯಾಲ್ಯೂ, ಅಸಿಟೈಲ್ ವಾಲ್ಯೂಮ್. ಇವು 6 ವಾಲ್ಯೂಮ್ಸ್ ಇದಾವೆ. ನಾವು ಡಿಟರ್ಮೈನ್ ಮಾಡ್ಬೋದು. ಏನು ಡಿಟರ್ಮಿನೇಷನಿಗೆ? ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ ಡಿಟರ್ಮಿನೇಷನ್ ಮಾಡಿಗೆ, ಅನಲೈಸಿಸ್ ಮಾಡಲಿಕ್ಕೆ, ಅದೇ ಕ್ವಾಲಿಟಿ ಆಫ್ ದ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್. ಆ್ಯಸಿಡ್ ನಂಬರ್ ನೋಡ್ಕರಿ. ಈಗ ಆ್ಯಸಿಡ್ನ ಜಸ್ಟ್ ಬೇಸಿಕ್ ಹೇಳ್ತೀನಿ. ದೆನ್ ಆ್ಯಸಿಡ್ ವ್ಯಾಲ್ಯೂ ಇಸ್ ಡಿಟರ್ಮೈನ್ಡ್ ಬೈ ಡೈರೆಕ್ಟ್ಲಿ ಟೈಟ್ರೇಟಿಂಗ್ ದ ಫ್ಯಾಟ್ ಆ್ಯಂಡ್ ಆಯಿಲ್ ಇನ್ ಅನ್ ಆಲ್ಕೋಹಾಲಿಕ್ ಮೀಡಿಯಮ್ ಅಗೇನ್ಸ್ಟ್ ದ ಸ್ಟ್ಯಾಂಡರ್ಡ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್. ಅಂದರೆ ಜಸ್ಟ್ ನಾವು ಆ್ಯಸಿಡ್ ವಾಲ್ಯೂಮ್ ಹೆಂಗೆ ಡಿಟರ್ಮೈನ್ ಮಾಡಬೇಕು? ಟೈಟ್ರೇಟಿಂಗ್ ದ ಫ್ಯಾಟ್ ಆ್ಯಂಡ್ ಆಯಿಲ್ ಇನ್ ದ ಆಲ್ಕೋಹಾಲಿಕ್ ಮೀಡಿಯಮ್. ಆ ಫ್ಯಾಟ್ ಆ್ಯಂಡ್ ಆಯಿಲ್ ಎದ್ರ ಅಗೇನ್ಸ್ಟ್ ಟೈಟ್ರೇಷನ್ ಮಾಡ್ತೀವಿ? ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಆರ್ ಸೋಡಿಯಂ ಹೈಡ್ರಾಕ್ಸೈಡ್. ಸಿಂಪಲ್. ಅಂದರೆ 10 ಗ್ರಾಮ್ ಆಫ್ ಸ್ಯಾಂಪಲ್ ವಿ ಶುಡ್ ಡಿಸಾಲ್ವ್. ಸೆಕೆಂಡ್ ಪಾಯಿಂಟ್ ನೋಡಿರಿ, ವಿ ಹ್ಯಾವ್ ಟು ಡಿಸಾಲ್ವ್ 10 ಗ್ರಾಮ್ ಆಫ್ ಸ್ಯಾಂಪಲ್ ಇನ್ 50 ml ಮಿಕ್ಸ್ಚರ್ ಆಫ್ ದ ಈಕ್ವಲ್ ವಾಲ್ಯೂಮ್ ಆಫ್ ದ ಇಥನಾಲ್ ಆ್ಯಂಡ್ ಈಥರ್. ಓಕೆ, ದೆನ್ ಪ್ರಿವಿಯಸ್ಲಿ ನ್ಯೂಟ್ರಲೈಸ್ಡ್ ವಿತ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಟು ಫಿನಾಪ್ಥಿಲಿನ್ ಸೊಲ್ಯೂಷನ್. ಅಂದರೆ ಇಂಡಿಕೇಟರ್ ಯೂಸ್ ಮಾಡಬೇಕು. ಸಿಂಪಲ್. ಇದು ಆ್ಯಸಿಡ್ ವಾಲ್ಯೂಮ್ ಡಿಟರ್ಮೈನ್ ಮಾಡೋದು ಒಂದು ಟೆಕ್ನಿಕು. ದೆನ್ ಸೆಪೋನಿಫಿಕೇಷನ್ ವ್ಯಾಲ್ಯೂ ಹೆಂಗೆ ಡಿಟರ್ಮೈನ್ ಮಾಡ್ತೀವಿ? ಇಟ್ ಈಸ್ ದ ನಂಬರ್ ಆಫ್ ದ mg ಆಫ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್. ಎಷ್ಟು mg ಆಫ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಬೇಕು ಟು ಸೆಪೋನಿಫೈ 1 ಗ್ರಾಮ್ ಆಫ್ ಫ್ಯಾಟ್ ಆ್ಯಂಡ್ ಆಯಿಲ್. 1 ಗ್ರಾಮ್ ಆಫ್ ಫ್ಯಾಟ್ ಆ್ಯಂಡ್ ಆಯಿಲ್ ಸೆಪೋನಿಫೈ ಮಾಡಲಿಕ್ಕೆ ನಿಮಗೆ ಎಷ್ಟು ಗ್ರಾಮ್ ಆಫ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಬೇಕು? mg. ಅದೇ ಇಲ್ಲೇ ಸೆಪೋನಿಫಿಕೇಷನ್ ನಂಬರ್. ದಿಸ್ ಇಸ್ ದ ಪ್ರಿನ್ಸಿಪಲ್ ಆಫ್ ದ ಸೆಪೋನಿಫಿಕೇಷನ್ ನಂಬರ್. ಇಷ್ಟು ನೆನಪಿಡ್ಕರಿ, ಇಷ್ಟು ಬರೀರಿ ನೀವು ಸಾಕು. ದಟ್ ಈಸ್ ಫಾರ್ ದ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸು. ಯಾವ್ದ್ರ ಕೊಳ್ಳಿವ್ರು ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸು, ಇಷ್ಟು ಮಾತ್ರ ನೀವು ಪಕ್ಕ ಹಿಡ್ಕೋಬೇಕು. ಓಕೆ ಗೈಸ್, ನೆಕ್ಸ್ಟ್ ಮುಂದೆ ನಾನು ಇನ್ನೊಂದು ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವು 10 ಮಾರ್ಕ್ಸ್ದಲ್ಲಿ. ಫಸ್ಟು 2023 ಕ್ವಶನ್ ಪೇಪರ್ ಪೂರ್ತಿ ಮುಗಿಸ್ತೇನೆ ನವಂಬರಿಂದು. 10 ಮಾರ್ಕ್ಸಿಂದ ಆದಮೇಲೆ ನಾನು 5 ಮಾರ್ಕ್ಸಿಂದ ಮುಗಿಸ್ತೇನೆ, 2 ಮಾರ್ಕ್ಸಿಂದ ಮುಗಿಸ್ತೇನೆ. ಸೊ ಸಬ್ಸ್ಕ್ರೈಬ್ ದ ಚಾನಲ್ ಎಟ್ ಜಮ್ ಫಾರ್ಮಸಿ. ಥ್ಯಾಂಕ್ ಯು.